ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಒಂದು ಫೋಟೋವನ್ನು ನೋಡಿ, ನೆನಪಾಯ್ತಾ? ಎಸ್, ಬಿಹಾರ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡಿದ್ದು ಸಾಲಿಲ್ಲ ಅಂತ ಸ್ವರ್ಗಸ್ಥರಾಗಿರುವಂತಹ ಅವರ ತಾಯಿ ಬಗ್ಗೆ ಕೂಡ ಒಂದು AI ವಿಡಿಯೋವನ್ನು ಮಾಡಿ ತೀರಾ ಕೆಳಮಟ್ಟಕ್ಕೆ ಇಳಿದು ಬಿಡುತ್ತೆ. ಕೊನೆಗೆ ಕೋರ್ಟ್ ಸರಿಯಾಗಿ ಉಗಿತ ಕಾಂಗ್ರೆಸ್ಗೆ. ನ್ಯಾಯಾಲಯದ ಆದೇಶದ ನಂತರ ಕಾಂಗ್ರೆಸ್ ಆ ಒಂದು AI ವಿಡಿಯೋವನ್ನ ಡಿಲೀಟ್ ಕೂಡ ಮಾಡಬೇಕಾಗತ್ತೆ. ಅದಾದ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅದೇ ರೀತಿ ಅದಾನಿ ಬಗ್ಗೆ ಒಂದು AI ವಿಡಿಯೋವನ್ನ ಮಾಡಿ ಹಾಕಿಬಿಡತ್ತೆ. ಮತ್ತೆ ಕೋರ್ಟ್ ಉಗಿಯುತ್ತೆ, ಮತ್ತೆ ನ್ಯಾಯಾಲಯದ ಆದೇಶ ನೀಡಿದೆ ಅಂತ ಮತ್ತೆ ಕಾಂಗ್ರೆಸ್ ಆ ಒಂದು AI ವಿಡಿಯೋವನ್ನ ತೆಗೆದು ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ಆಶ್ಚರ್ಯ ಅನ್ಸೋದೇನು ಅಂತಂದ್ರೆ, ಎರಡೆರಡು ಬಾರಿ ನ್ಯಾಯಾಲಯದಿಂದ ಪೆಟ್ಟು ತಿಂದ ಮೇಲೂ ಕೂಡ ಕಾಂಗ್ರೆಸ್ಗೆ ಬುದ್ಧಿ ಅನ್ನುವಂಥದ್ದು ಬಂದೇ ಇಲ್ಲ. ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಪಗ್ಯಾಂಡಾದಲ್ಲಿ ಯಾವುದೇ ಬದಲಾವಣೆಯನ್ನು ಕೂಡ ಇಲ್ಲಿವರೆಗೂ ಮಾಡ್ಕೊಳ್ಳಿಲ್ಲ. ಇವರುಗಳು ನ್ಯಾಯಾಲಯಕ್ಕೆ ನೀಡುವಂತ ಗೌರವ ಇದು. ಇಂಥವರ ಬಾಯಲ್ಲಿ ಸಂವಿಧಾನ ಅದು ಇದು ಅನ್ನುವಂತಹ ಮಾತು ಬೇರೆ. ನಾಚಿಕೆ ಆಗಬೇಕು. ವೀಕ್ಷಕರೇ, ಎರಡೆರಡು ಬಾರಿ ಕೋರ್ಟ್ ವಾರ್ನಿಂಗ್ ಅನ್ನು ಕೊಟ್ಟ ಮೇಲೂ ಕೂಡ ಈಗ ಕಾಂಗ್ರೆಸ್ ಮತ್ತೆ ಅದೇ ಕೆಲಸವನ್ನ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎಪ್ಸ್ಟೀನ್ ಫೈಲ್ಸ್ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಗುರಿಯಾಗಿಸಿಕೊಂಡು ಮತ್ತೊಂದು AI ವಿಡಿಯೋವನ್ನ ಮಾಡಿ ಹಾಕಿದೆ. ಆ AI ವಿಡಿಯೋ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ವೆರಿ ಚೀಪ್ ಲೆವೆಲ್ಗೆ ಕಾಂಗ್ರೆಸ್ ಇವತ್ತು ಇಳಿದು ಬಿಟ್ಟಿದೆ ಅನ್ನುವಂಥದ್ದಕ್ಕೆ ಪ್ರೂಫ್ ಅದು. ಅದಷ್ಟೇ ಅಲ್ಲ, ಈಗ ಜನರಲ್ MM ನರಾವನೆ ಅವರ ಪ್ರಕಟ ಆಗದಂತಹ ಪುಸ್ತಕದ ಹೆಸರಲ್ಲೂ ಕೂಡ ಪ್ರೊಪಗ್ಯಾಂಡವನ್ನು ಮಾಡ್ತಾ ಇದ್ದಾರೆ, ಹೌದಲ್ವಾ? ಅದರ ಬಗ್ಗೆ ಕೂಡ ಕಾಂಗ್ರೆಸ್ ಒಂದು AI ವಿಡಿಯೋವನ್ನ ಮಾಡ್ಕೊಂಡಿದೆ. ಬಟ್ ಈ ವಿಚಾರದಲ್ಲಿ ಮಜಾ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ತನ್ನ ಮರ್ಯಾದೆಯನ್ನ ತಾನೇ ತೆಗೆಯೋದಕ್ಕೆ ಹೊರಟಿರುವಂಥದ್ದು. ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ಆ ಒಂದು AI ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ ಈ ಪ್ರೊಪಗ್ಯಾಂಡಾ AI ವಿಡಿಯೋದಲ್ಲಿ ಏನ್ ತೋರಿಸಿದ್ದಾರೆ ಅಂತಂದ್ರೆ, ಚೈನಾ ಗಡಿಯಲ್ಲಿ ಬಂದು ಸಂಘರ್ಷಕ್ಕೆ ಸೈನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಮೋದಿಜಿ ಅವರಿಗೆ ಕರೆ ಮಾಡಿ ನಾವು ಏನು ಮಾಡಬಹುದು ಅಂತ ಕೇಳ್ತಾರೆ. ಅದಕ್ಕೆ ಮೋದಿಜಿ ಅವರು ನೀವ್ ಏನು ಮಾಡಬೇಕು ಮಾಡಿ ಅಂತ ಹೇಳ್ಬಿಡ್ತಾರೆ. ಸೊ ರಾಜನಾಥ್ ಸಿಂಗ್ ಅವರು ಅದನ್ನೇ ಆರ್ಮಿ ಚೀಫ್ ಅವರಿಗೆ ಕನ್ವೆ ಮಾಡ್ತಾರೆ. ಮೋದಿಜಿ ಹೇಳಿದ್ದಾರೆ, ನಿಮಗೆ ಯಾವುದು ಓಕೆ ಅಂತ ಅನ್ಸುತ್ತೋ ಅದನ್ನೇ ಮಾಡಿ, ಆ ಒಂದು ಆದೇಶವನ್ನ ಕೊಡ್ತಾರೆ. ನಾನು ಕೇಳುವಂಥದ್ದು, ಇದರಲ್ಲಿ ಏನು ತಪ್ಪಿದೆ? ಕಾಂಗ್ರೆಸ್ಸೇ ಮಾಡಿರುವಂತ AI ವಿಡಿಯೋ, ನಾನು ಕೇಳುವಂಥದ್ದು ಇದರಲ್ಲಿ ಏನ್ ತಪ್ಪಿದೆ? ನಿಮಗೆ ಸರಿ ಅನ್ಸಿದ್ದನ್ನ ಮಾಡಿ ಅಂತ ಮೋದಿಜಿ ಅವರು ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮಗೆ ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾ ಇದ್ದೀನಿ, ಅಲ್ಲಿ ಪರಿಸ್ಥಿತಿಗೆ ತಕ್ಕ ಹಾಗೆ ಬೇಕಾದಂತಹ ಕ್ರಮವನ್ನ ಕೈಗೊಳ್ಳಿ. ದೇಶದ ಪ್ರಧಾನಮಂತ್ರಿಯಾಗಿ ಅವರು ಇದಕ್ಕಿಂತ ಜಾಸ್ತಿ ಬೇರೆ ಏನ್ ಹೇಳಬಹುದಿತ್ತು ನನಗೆ ಹೇಳಿ ದಯವಿಟ್ಟು. ಏನ್ ಸಿನಿಮಾ ಡೈಲಾಗ್ ಅನ್ನ ಹೊಡ್ಕೊಂಡು ಕೂರ್ಬೇಕಿತ್ತ? ಅಥವಾ ಸುಮ್ಮನೆ ಏನು ಬೇಡ ಅಂತ ಕೂರ್ಬೇಕಾಗಿತ್ತಾ? ನಾನು ಹೇಳದ್ನಲ್ವಾ, ಕಾಂಗ್ರೆಸ್ ಈ ವಿಡಿಯೋದಲ್ಲಿ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡಿದೆ ಅಂತ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟೇ ಇದು, ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿರುವಂತದ್ದು ಮೋದಿಜಿ ಬರೋ ತನಕ ಕಾಂಗ್ರೆಸ್ ಏನಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟೇ ಇರ್ಲಿಲ್ವಲ್ಲ. ಅವರು ಆ ಕಡೆಯಿಂದ ಬಂದು ಗುಂಡು ಹೊಡೆದ್ರೂ ಪರವಾಗಿಲ್ಲ, ಸಾಯಿಸಿದ್ರೂ ಪರವಾಗಿಲ್ಲ, ನಾವು ಮಾತ್ರ ಭಾಯ್ ಅಂತ ಬಾಯಿ ಮುಚ್ಕೊಂಡು ಕೂರೋದಕ್ಕೆ ತಾನೇ ನೀವು ಹೇಳ್ತಾ ಇದ್ದಂಥದ್ದು. ಸೊ ಹಾಗಾಗಿ ಈ ವಿಡಿಯೋ ಕಾಂಗ್ರೆಸ್ಸಿನ ಆ ಒಂದು ಮನಸ್ಥಿತಿಯನ್ನು ಎಕ್ಸ್ಪೋಸ್ ಮಾಡಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಮೋದಿಜಿಲಿ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ, ನಿಮಗೆ ಏನ್ ಬೇಕೋ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಕಾಂಗ್ರೆಸ್ಸಿಗೆ ಅದರಲ್ಲಿ ಸಮಸ್ಯೆ ಇದೆ. ಅದರ ಅರ್ಥ ಅವರಿಗೆ ಫ್ರೀ ಹ್ಯಾಂಡ್ ಕೊಡೋದು ಇಷ್ಟ ಇಲ್ಲ. ಕರೆಕ್ಟಾ? ವೀಕ್ಷಕರಲ್ಲಿ ಮೋದಿಜಿ ಅಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಯುಕ್ತ ಅನಿಸುವಂತದನ್ನ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅದು ಗಡಿಯಲ್ಲಿ ಭದ್ರತೆಗೆ ಬೇಕಾದಂತಹ ಎಲ್ಲ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂಥದ್ದಾಗಿರಬಹುದು, ಫೈರಿಂಗ್ ಮಾಡೋದಾಗಿರಬಹುದು, ಗುಂಡಿನ ಚಕಮಕಿ ಕೂಡ ಆಗಿರಬಹುದು, ಟ್ಯಾಂಕ್ ಆಕ್ಷನ್ ಕೂಡ ಆಗಿರಬಹುದು. ಅಂದ್ರೆ ಒಟ್ಟಾರೆಯಾಗಿ ದೇಶದ ಸುರಕ್ಷತೆಗೆ ಅಗತ್ಯ ಆಗಿರುವಂತಹ ಯಾವುದಾದ್ರೂ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥದ್ದು. ಅವತ್ತು ಸೇನೆ ಅಲ್ಲಿನ ಪರಿಸ್ಥಿತಿಗೆ ಸರಿಗೆ ಕ್ರಮವನ್ನು ಕೂಡ ಕೈಗೊಂಡಿತ್ತು. ಚೈನಾ ನಮ್ಮ 1 ಇಂಚು ಭೂಮಿಯ ಮೇಲೂ ಕೂಡ ಕಾಲನ್ನು ಇಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಮಾತನ್ನ ಆಗಿನ ಆರ್ಮಿ ಚೀಫ್ MM ನರಾವನೆ ಅವರೇ ಸ್ವತಃ ಹಲವಾರು ಬಾರಿ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಾಕ್ಷಿಯಾಗಿ ವಿಡಿಯೋಗಳು ಸಮೇತ ಇದಾವೆ. ಬಟ್ ಇಷ್ಟಿದ್ದ ಮೇಲೂ
ಕಾಂಗ್ರೆಸ್ ಮಾತ್ರ ಈ ವಿಚಾರದ ಮೇಲೆ AI ವಿಡಿಯೋವನ್ನ ಮಾಡಿ ಪ್ರೊಪಗ್ಯಾಂಡಾ ಮಾಡೋದನ್ನು ಮಾತ್ರ ಬಿಡ್ತಾ ಇಲ್ಲ. ಏನ್ ಸಾಧಿಸೋದಕ್ಕೆ ಅರ್ಥ ಆಗ್ತಾ ಇಲ್ವಲ್ಲ. ವೀಕ್ಷಕರು, ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಹುಲ್ ಇಟಲಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಆ ಕಾಂಪ್ರಮೈಸ್ ವಿಚಾರಕ್ಕೆ ಬರ್ತೀನಿ. ಹೋಗೋಣವಾ ಕಾಂಪ್ರಮೈಸ್ ವಿಚಾರಕ್ಕೆ? ಎಸ್, ಇಂದಿರಾ ಗಾಂಧಿ ಅಂದ್ರೆ ಇಂದಿರಾ ಇಟಲಿ 1971ರ ಇಂಡೋ ಪಾಕ್ ಯುದ್ಧದಲ್ಲಿ ನಾವು ಗೆಲ್ತೀವಲ್ವಾ, ಆ ಗೆದ್ದ ನಂತರ ಕೂಡ ಸುಮಾರು 93,000 ಪಾಕಿಸ್ತಾನಿ ಯುದ್ಧ ಬಂದಿಗಳನ್ನ ಬಿಡುಗಡೆ ಮಾಡಿ ಕಳಿಸ್ತಾರಲ್ವಾ. ಯಾಕೆ ಕಳಿಸ್ಕೊಟ್ರು? ಓ, ನಿಮ್ಮ ಇಂದಿರಾ ಮೇಡಮ್ ಕಾಂಪ್ರಮೈಸ್ ಆಗಿಬಿಟ್ಟಿದ್ರಾ? POK ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳ ಅವತ್ತು ನಮಗೆ ಇತ್ತು, ಎಲ್ಲವೂ ಕೂಡ ನಮ್ಮ ಫೇವರ್ ಅಲ್ಲಿ ಇದ್ವು. ಅಷ್ಟಿದ್ದ ಮೇಲೂ ಆ ಒಂದು ಸುವರ್ಣ ಅವಕಾಶವನ್ನ ಇಂದಿರಾ ಇಟಲಿ ಅವತ್ತು ಕೈ ಚೆಲ್ಲಿದ್ರಲ್ವಾ. ಯಾಕೆ? ಓಹೋ, ಹಾಗಾದ್ರೆ ಇಂದಿರಾ ಮೇಡಮ್ ಅವತ್ತೇ ಕಾಂಪ್ರಮೈಸ್ ಆಗಿದ್ರ ರಾಹುಲ್ ಇಟಲಿ ಅವರೇ? ಗೊತ್ತಿರ್ಬೇಕಲ್ವಾ ನಿಮಗೆ, ಗೊತ್ತಿರ್ಬೇಕಲ್ವಾ. ಆಮೇಲೆ 2004ರಿಂದ 2014ರ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರು. ಅದು ಹೆಸರಿಗೆ ಮಾತ್ರ, ಬಟ್ ನಿಜವಾದ ಶಕ್ತಿ ಅಧಿಕಾರ ಎಲ್ಲವೂ ಕೂಡ ಸೋನಿಯಾ ಕೈಯಲ್ಲೇ ಇತ್ತನ್ನುವಂಥದ್ದು ಹಲವಾರು ವರದಿಗಳೇ ಹೇಳಿವೆ ಬಿಡಿ. ಅಂಡ್ ಅದನ್ನು ನಾವು ವಿಡಿಯೋಗಳಲ್ಲಿ ಇದರಲ್ಲಿ ಎಲ್ಲ ನೋಡಿದೆವು, ಅದು ಗೊತ್ತಿರುವಂಥ ವಿಚಾರ. ಆಗ ಪಾಕ ವಿಚಾರದಲ್ಲಿ ಆಗಿರಬಹುದು, ಬಹಳಷ್ಟು ವಿಚಾರಗಳಲ್ಲಿ ಆಗಿರಬಹುದು, ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಂಥದ್ದು ಯಾರು? ಅಫ್ಕೋರ್ಸ್ ಸೋನಿಯಾ ಇಟಲಿ. ಬಟ್ ಯಾಕೆ ಪಾಕಿಸ್ತಾನ ಬಂದು ಎಷ್ಟೇ ದಾಳಿಗಳನ್ನ ಮಾಡಿದ್ರು ಕೂಡ ಉತ್ತರವನ್ನ ಕೊಡ್ತಾ ಇರಲಿಲ್ಲ? ಪಾಕ್ ಮೇಲೆ ಯಾಕೆ ಅಷ್ಟೊಂದೊಂದು ಸಾಫ್ಟ್ ಕಾರ್ನರ್ ಅನ್ನ ಇಟ್ಕೊಂಡಿದ್ರಿ? ಓ, ಸೋನಿಯಾ ಇಟಲಿ ಮೇಡಮ್ ಕಾಂಪ್ರಮೈಸ್ ಆಗಿದ್ರ ರಾಹುಲ್ ಇಟಲಿ ಅವರೇ? ನಿಮ್ಮ ತಾಯಿ ಗೊತ್ತಿರ್ಬೇಕಲ್ವ ನಿಮಗೆ. ಅದಕ್ಕೆ ನಾನು ಹೇಳಿದ್ದು, ಈ ವಿಡಿಯೋದಲ್ಲಿ ಕಾಂಗ್ರೆಸ್ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡಿದೆ, ತಾನು ಏನು, ತನ್ನ ಮನಸ್ಥಿತಿ ಏನನ್ನುವಂಥದ್ದನ್ನ ಈ ಮೂಲಕ ಕಾಂಗ್ರೆಸ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದೆ. ಒಪ್ಕೊಳ್ತೀರಾ ವೀಕ್ಷಕರು? ಇನ್ನು ಸದನದ ವಿಚಾರಕ್ಕೆ ಬಂದ್ರೆ, ರಾಹುಲ್ ಇಟಲಿ ನಿಯಮವನ್ನ ಉಲ್ಲಂಘನೆ ಮಾಡಿ MM ನರಾವನೆ ಅವರ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲನೇ ದಿನ ಸ್ಪೀಕರ್ ಓಂ ಬಿರ್ಲಾ ಅವರು ತಡೀತಾರೆ. ನೆಕ್ಸ್ಟ್ ಡೇ ಚೇರ್ಮನ್ ಕೂಡ ನಿಯಮಗಳ ಪ್ರಕಾರ ಇದು ಆಗಲ್ಲ ಅಂತ ಅನುಮತಿಯನ್ನು ಕೊಡ್ಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ರಾಹುಲ್ ಇಟಲಿ ಏನ್ ಮಾಡ್ತಾರೆ ಗೊತ್ತಾ? ಪಾಪ ಚೇರ್ಮನ್ ಸಾಬ್ ಹೇಳ್ತಾ ಇದ್ದಾರೆ, ರಾಷ್ಟ್ರಪತಿ ಅವರ ಭಾಷಣದ ವಿಚಾರದಲ್ಲಿ ನಿಯಮಗಳ ಪ್ರಕಾರನೇ ನಾನು ನಿಮಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾಗಿದೆ, ಸೊ ಇನ್ನು ಅವಕಾಶ ಕೊಡೋದಕ್ಕಾಗಲ್ಲ. ಆಗ ರಾಹುಲ್ ಇಟಲಿ ಹೇಳ್ತಾರೆ, ನಾನು ಪರ್ಮಿಷನ್ ಅನ್ನ ಕೇಳ್ತಾ ಇಲ್ಲ, ನಿಮ್ಮ ಪರ್ಮಿಷನಿನ ಅಗತ್ಯ ನನಗಿಲ್ಲ, ನಾನು ಲೀಡರ್ ಆಫ್ ಒಪೋಸಿಷನ್. ಈ ಅಹಂಕಾರದ ಮಾತನ್ನು ಎತ್ಕೊಂಡು ಹೇಳ್ತಾರೆ. Speaker sir, what is this? Sir, Speaker, 1 second. Sir. Speaker sir. Sir, yesterday Honorable Speaker has given a ruling. It is not a permission that I am being given, Speaker sir. I am not being given a permission. What is the permission? I am the leader of opposition of this country. You are not giving me permission. It is my right. Rule 349. Under Rule 349. No. Sir, Speaker sir. What is this? Sir, Speaker, 1 second. Sir. Speaker sir. Sir, yesterday Honorable Speaker has It given is a not a ruling. permission that I am being given, Speaker sir. I am not being given a permission. What is the permission? I am the leader of opposition of this country. You are not giving me permission. It is my right. Rule 349. Under Rule 349. No. ಅಂಡ್ ಪಕ್ಕದಲ್ಲೇ ಇದ್ದಂತಹ KC ವೇಣುಗೋಪಾಲ್ ಅವರು ಪಾಪ ಇಟಲಿಯನ್ನ ಮೆಚ್ಚೋದಕ್ಕೆ ಹಂಗೆ ಎದ್ಕೊಂಡು ಅದಕ್ಕೆ ತಾಳ ಹಾಕೋದನ್ನ ನೀವು ನೋಡ್ತಾ ಇರಬಹುದು. ನೋಡಿದ್ರಲ್ವಾ? ಸಂಸತ್ತಲ್ಲಿ ಯಾರು ಏನೇ ಆಗಿರಲಿ, ಪ್ರಧಾನಿಯವರೇ ಆಗಿರಲಿ ಅಥವಾ ಸಂಸದರು ಯಾರೇ ಆಗಿರಲಿ ಅಥವಾ ಲೀಡರ್ ಆಫ್ ಒಪೋಸಿಷನ್ ಆಗಿರಲಿ, ಸ್ಪೀಕರ್ ಅಥವಾ ಚೇರ್ಪರ್ಸನ್ ಅಲ್ಲಿ ಬಾಸ್ ಆಗಿರ್ತಾರೆ. ಅವರ ಆದೇಶ ಇಲ್ಲದೆ, ಅವರ ಪರ್ಮಿಷನ್ ಇಲ್ಲದೆ ಏನೂ ಆಗಲ್ಲ. ಅದು ಸಂಸತ್ತಿನ ರೂಲ್ಸು, ಅದನ್ನೇ ಸಂವಿಧಾನದಲ್ಲಿ ಬರೆದಿರುವಂಥದ್ದು. ಆದ್ರೆ ದಿನ ಬೆಳಗಾದ್ರೆ ಸಂವಿಧಾನದ ಪಾಠವನ್ನು ಮಾಡುವಂತ ರಾಹುಲ್ ಇಟಲಿಗೆ ಅದೆಲ್ಲ ಬೇಕಾಗಿರ್ಲಿಲ್ಲ. ಹೌದಲ್ವೋ? ನನ್ನ ಹೆಸರಲ್ಲಿ ಗಾಂಧಿ ಅನ್ನುವಂಥದ್ದಿದೆ, ನಾನು ಏನು ಬೇಕಾದ್ರೂ ಮಾಡಬಹುದು. ಇದು ಅಹಂಕಾರ ಅಲ್ಲದೆ ಮತ್ತಿನ್ನೇನು? ಫಸ್ಟ್ ಆಫ್ ಆಲ್ ತಮ್ಮನ್ನ ತಾವು ಲೀಡರ್ ಆಫ್ ಒಪೋಸಿಷನ್ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಯೋಗ್ಯತೆ ಇದೆ ಅಂತ ನಾನು ಕೇಳೋದು. ರಾಹುಲ್ ಇಟಲಿ ಅವರ ಮಾತಾಗಿರಬಹುದು, ಅವರ ವರ್ತನೆ ಆಗಿರಬಹುದು, ಯಾವುದಾದ್ರೂ ಒಂದು ಲೀಡರ್ ಆಫ್ ಅಪೋಸಿಷನ್ ಅನ್ನುವಂಥದ್ದಕ್ಕೆ ಯೋಗ್ಯತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ.
ವೀಕ್ಷಕರು, ಕಾಂಗ್ರೆಸ್ನ ಈ ಎಲ್ಲಾ ಪ್ರೊಪಗ್ಯಾಂಡ, ಆ AI ವಿಡಿಯೋ ಆಗಿರಬಹುದು, ರಾಹುಲ್ ಇಟಲಿಯ ಮಾತುಗಳಾಗಿರಬಹುದು, ಮೋದಿಜಿಯವರನ್ನ ಟಾರ್ಗೆಟ್ ಮಾಡುವಂತಹ ರೀತಿ ಆಗಿರಬಹುದು, ಇವೆಲ್ಲವನ್ನ ನೋಡಿದ ಮೇಲೆ ಒಂದಂತೂ ಅರ್ಥ ಆಗ್ತಾ ಇದೆ, ಕಾಂಗ್ರೆಸ್ ಇವತ್ತು ಎಲ್ಲವನ್ನ ಕಳ್ಕೊಂಡು ಮೇಲಿಂದ ಮೇಲೆ ಸೋತು ಒಂದು ಹತಾಶ ಮನಸ್ಥಿತಿಗೆ ತಲುಪಿಬಿಟ್ಟಿದೆ. ನಾನು ಯಾವಾಗಲೂ ಕೂಡ ಸೌಂಡಲ್ಲಿ ಇರಬೇಕು, ನಮ್ಮ ಹೆಸರು ಆಗಾಗ ನ್ಯೂಸಲ್ಲಿ ಬರ್ತಾ ಇರಬೇಕು, ಸೌಂಡಲ್ಲಿ ಇರಬೇಕು, ಹಾಗೆ ನಾವು ಗೆಲ್ತೀವಿ ಅನ್ನುವಂಥ ಒಂದು ಮನಸ್ಥಿತಿಗೆ ಅವರು ತಲುಪಿಬಿಟ್ಟಿದ್ದಾರೆ. ಸೊ ಆ ಹತಾಶೆಯಲ್ಲಿ ಸೇನೆಯನ್ನಾಗಿರಬಹುದು, ದೇಶವನ್ನಾಗಿರಬಹುದು, ಯಾರನ್ನ ಕೂಡ ಬಿಡದೆ ಎಲ್ಲರ ಗೌರವಕ್ಕೆ ಕುತ್ತು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒನ್ ಆಫ್ ದ ವರ್ಸ್ಟೆಸ್ಟ್ ಫೇಸ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಬಹುದು. ಹೌದಲ್ವೋ? ನಿಮಗೆ ಕಾಂಗ್ರೆಸ್ನ ಈ ಒಂದು ಹತಾಶ ಪ್ರೊಪಗ್ಯಾಂಡ ರಾಜಕೀಯದ ಬಗ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.